ಏನಮ್ಮ, ನಿನ್ನ ಜ್ಯೋತಿ ನಾಲಿಗೆಗೆ ಹೆದರಿ ನನ್ನ ಬದುಕನ್ನು ಬಲಿಗೊಡಲ? ಕಾವೇರಮ್ಮ ಬೇಕೆಂದೇ ನನ್ನ ಹೀಯಾಳಿಸಿ ಜ್ಯೋತಿನ ಹೊಗಳ್ತಾರೆ. ನನ್ನ ನೋವೇ ನನಗೆ ನೂರಿದೆ. ಕಣ್ಣೆದುರೇ ತಂಗಿ ಮದುವೆ ಆದರೂ ನಾನು ನಗ್ತಾ ನಗ್ತಾ ಭಾಗವಹಿಸಬೇಕು. ಪ್ರೀತಿಯ ತಂಗಿ ಆಗಿದ್ರೆ ಖಂಡಿತ ಬಂದು ಹರಸಿ ನನ್ನ ಅದೃಷ್ಟ ನಂದು, ನಿನ್ನ ಅದೃಷ್ಟ ನಿಂದಮ್ಮ ಅಂತಿದ್ದೆ. ಆದರೆ ಅವಳು ನನ್ನ ಎಂತೆಂಥ ಮಾತಿಂದ ಹೀಯಾಳಿಸ್ತಾಳೆ ಅಂತ ನಿನಗೆ ಗೊತ್ತಿದೆ. ಅಂಥವಳ ಅದೃಷ್ಟದ ಹೊಗಳಿಕೆ ಕೇಳಿಸ್ಕೊಂಡು ಅವಳ ಮದುವೆ ಹಪ್ಪಳ ಒತ್ತಬೇಕು. ನನಗೆ ಬದುಕು ಕೊಟ್ಟೋರು ಈ ಆಂಟಿ. ಹೈಸ್ಕೂಲ್ ಅರೆಬರೆ ಓದಿನಲ್ಲಿದ್ದ ನನಗೆ ಸೆಕೆಂಡ್ PUC ತಂದೋರು ಈ ಆಂಟಿ. ಇಂದಿರಮ್ಮನ ಹೊಟ್ಟೆ ಕಿಚ್ಚಿನಿಂದ ಓದು ನಿಂತಿತ್ತು. ನನಗೆ ಓದು ನಿಂತಾಗ ಸಂತೋಷ ಪಟ್ಟೋಳು ಜ್ಯೋತಿ. ಈ ನಾಯಿಗಳಿಗೆ ನಾನು ಏಕೆ ಹೆದರಲಿ? ತೋಟಗಾರಿಕೆ ನನ್ನ ನೊಂದ ಮನಕ್ಕೆ ಟಾನಿಕ್ ಆಗಿದೆ. ಅದಕ್ಕೆ ಜ್ಯೋತಿ ಎಷ್ಟು ಹಿನಾಯದ ಮಾತಾಡುತ್ತಾಳೆ. ಇವರ ಕಾಂಪೌಂಡಿನ ಬಿಟ್ಟಿ ತೋಟದಾಳು, ಪಂಕಜಮ್ಮ ಮಾಲಿ, ರೈತಮ್ಮ ಹೀಗೆಲ್ಲ ಅಂದು ಹಂಗಿಸಿದ್ದಾಳೆ. ಅದರ ಜೊತೆಗೆ ಅಡಿಗೆಯವಳು ಅಂತಲೂ ಹೆಸರಿಡಲಿ. ಜ್ಯೋತಿ ಮದುವೆ ಆದ ಮೇಲೆ ನೀನು ಹೋಗಿ ಮಗಳ ಮನೆಯಲ್ಲಿರು. ನಾನು ಈ ಆಂಟಿ ಮನೆಯಲ್ಲಿ ಅಡುಗೆಯವಳಾಗಿ ಇರ್ತೀನಿ. ಸಂಬಳ ಸಹ ಬೇಡ. ಒಂದು ತುತ್ತು ಅನ್ನ ಹಾಕಿ ಮರ್ಯಾದೆಯಾಗಿ ಇಟ್ಕೊಂಡ್ರೆ ಸಾಕು. ಆಂಟಿ, ನನ್ನ ಕೈ ಬಿಡಬೇಡಿ ಆಂಟಿ. ನೀವೇ ನನ್ನ ಭಾಗದ ದೇವರು. ಈ ಜನಗಳೆಲ್ಲರ ಕಾಟ ಸಾಕಾಗಿದೆ. ನಿಮ್ಮ ಮನೆಯಲ್ಲಿ ಇದ್ಬಿಡ್ತೀನಿ, ಇಟ್ಕೊಳ್ಳಿ ಆಂಟಿ ಎಂದು ಗಟ್ಟಿಯಾಗಿ ಅಳುತ್ತಾ ಅವರ ಕಾಲು ಹಿಡಿದಳು. ಅಯ್ಯೋ ನನ್ನಪ್ಪ, ಏಳು ನನ್ನ ಕಂದ, ಬಾ ನನ್ನ ಮಗಳಾಗಿ ಇದ್ಬಿಡು. ಯಾವ ಲೌಡಿ ಏನಂತಳೆ ನಾನು ನೋಡ್ತೀನಿ. ಆ ಲೌಡಿ ಮದುವೆ ಇಲ್ಲದೋನ ಹಿಂದೆ ಊರೆಲ್ಲ ಸುತ್ತಾಡಬಹುದಂತೆ. ಗುರುತು ಕಂಡ ತಾಯಿ ಆಗಿರೋ ನನ್ನ ಮನೆಯಲ್ಲಿ ನೀನಿದ್ರೆ ಈಕೆಗೆ ಲೋಕದ ಭಯ. ಏಳು ನನ್ನ ಕಂದ, ಈಗಲೇ ಬಾ ನನ್ನ ಮನೆಗೆ ಎಂದರು. ಸೌಂದರ್ಯ ಎದ್ದು ಅವರ ಹಿಂದೆ ಬಂದಳು. ಆ ಕೋಣೆಯಲ್ಲಿ ಹಾಯಾಗಿ ಮಲಗಿಕೊ. ಇವತ್ತು ಮನಸ್ಸು ಸಮಾಧಾನ ಮಾಡಿಕೊ. ಇದು ನಿನ್ನ ಮನೆ ಎಂದು ಪಕ್ಕದ ರೂಮಿನಲ್ಲಿದ್ದ ಪತಿಯ ಬಳಿಗೆ ಬಂದರು. ಆಕೆ ಅಡಿಗೆಗೆ ಬರ್ತೀನಿ ಅಂತ ಒಪ್ಕೊಂಡರ? ಪಂಕಜಮ್ಮನ ಪತಿ ಮೋಹನ್ ರಾವ್ ಕೇಳಿದರು. ಚಂದುನೇ ಕರ್ಕೊಂಬಂದೆ. ಇದು ಸಾಧು ಹುಡುಗಿ, ಒಂದಲ್ಲ 4 ಕೆಲಸ ತೆಪ್ಪಗೆ ಮಾಡುತ್ತೆ. ಆಕೆ ಹೀಗೆ ಅವರಣ್ಣನ ಮನೆಗೆ ಹಿಡಿದಿದ್ದಾರೆ ಎಂದು ಕಾರಣ ಹೇಳಿದರು. ಯಾರೋ ಒಬ್ಬರು ನಿನಗೆ ಕೆಲಸಕ್ಕೆ ಸಿಕ್ಕರೆ ಸರಿ. ಹೆಚ್ಚು ಮಾತುಗಾರರಲ್ಲದ ಆತ ಮಡದಿಯ ವಾಕ್ಪ್ರವಾಹ ನಿಲ್ಲಿಸಿದರು. ಕೊಂಚ ಹೊತ್ತಿಗೆ ರತ್ನಮ್ಮ ಮಗಳ ಬಳಿ ಬಂದು ಚಪಾತಿ ಚಟ್ನಿ ತಿನ್ನಲು ಒತ್ತಾಯಿಸಿದರು. ಅಳುತ್ತಾ ಮಲಗಿದ ಸೌಂದರ್ಯ ಹೊಟ್ಟೆ ಹಸಿದು ಕಂಗಾಲಾಗಿದ್ದರೂ ತಿಂಡಿ ತಿನ್ನಲಿಲ್ಲ. ಕಡೆಗೂ ತನ್ನ ಮದುವೆಗೆ ಮುಂಚೆ ತಂಗಿಯ ಮದುವೆ ಆಗುತ್ತಿದೆ. ಯಾವ ದೇವರು ನನ್ನ ಮೊರೆ ಕೇಳಲಿಲ್ಲ. 2 ವರ್ಷಕ್ಕಾದರೂ ಯಾವ ವರಗಳೂ ಸಿಗಲಿಲ್ಲ. ದುಃಖ ಉಕ್ಕುಕ್ಕಿ ಬಂದಿತ್ತು. ಅತ್ತರೂ ಯಾರೂ ಸಂತೈಸುವವರಿಲ್ಲ. ರತ್ನಮ್ಮ ಬೇಸತ್ತು ಹೊರಟು ಹೋಗಿದ್ದಳು. ಚೆಂದಮ್ಮ, ಪಂಕಜಮ್ಮ ಕೂಗಿದರು. ಸೌಂದರ್ಯ ಎದ್ದಳು. ನೋಡು, ಅಡಿಗೆ ಮನೆಗೆ ಹೋಗಿ ಕೆಲವು ಕೆಲಸ ಮಾಡಬೇಕಿದೆ, ಬಾ ತೋರಿಸ್ತೀನಿ. ಸೌಂದರ್ಯ ಎದ್ದಳು. ಮಾಡಬೇಕಾದ ಕೆಲಸಗಳನ್ನೆಲ್ಲ ಹೇಳಿ ಹೊರಟು ಬಿಟ್ಟರು. ಊಟದ ಮೇಜು ಶುಚಿಗೊಳಿಸಿ ಊಟದ ತಟ್ಟೆ ಬಟ್ಟಲುಗಳನ್ನು ತೊಳೆದು ಅಡಿಗೆ ಮನೆಗೆ ಬಂದಳು. ಊಟ ಮಾಡಿ ಅಸ್ತವ್ಯಸ್ತವಾಗಿದ್ದ ಅಡಿಗೆ ಮನೆಯ ಎಲ್ಲ ಡಬ್ಬಿಗಳನ್ನು ಯಥಾಸ್ಥಾನದಲ್ಲಿರಿಸಿ ಮುಚ್ಚಿ ಹಾಲು ಹೆಪ್ಪು ಹಾಕಿ ಅಡಿಗೆ ಮನೆ ತೊಳೆದು ಒರೆಸಿ ಮಲಗಲು ಬಂದಾಗ 11 ಗಂಟೆ. ದೇವರ ಮನೆ ಬಳಿ ಬಂದಾಗ ಅತ್ಯಂತ ಭವ್ಯವಾದ ಆಳೆತ್ತರದ ಶ್ರೀ ವೆಂಕಟರಮಣ ಸ್ವಾಮಿಯ ವರ್ಣಚಿತ್ರ. ದೇವರನ್ನು ಸ್ತೋತ್ರ ನಮಸ್ಕಾರಗಳಿಂದ ಆರಾಧಿಸಲು ಎಂದಿಗೂ ಅವಳಿಗೆ ಅವಕಾಶ ಸಿಕ್ಕಿರಲಿಲ್ಲ. ರತ್ನಮ್ಮನ ಈ ಅಂಗೈಯಗಲ ಮನೆಯಲ್ಲಿ ದೇವರುಗಳೆಲ್ಲ ಒಂದು ಪುಟ್ಟ ಗೂಡಿನಲ್ಲಿ ಹುದುಗಿದ್ದವು. ಆ ಮನೆಯಲ್ಲಿ ಯಾರಿಗೂ ಪೂಜೆ ಪುನಸ್ಕಾರದ ಅಭ್ಯಾಸವೇ ಇರಲಿಲ್ಲ. ರಾತ್ರಿ ದೇವರ ನಂದಾದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಸರಿಮಾಡಿ ಬಾ ಎಂದು ಪಂಕಜಮ್ಮ ಕೆಲಸ ಹೇಳಿದರು. ದೊಡ್ಡ ಬಟ್ಟಲು ತುಂಬ ಎಣ್ಣೆ ಇತ್ತು. ಆಳೆತ್ತರದ ದೊಡ್ಡ ನಂದಾದೀಪ ತುಂಬ ಎಣ್ಣೆ ಹಾಕಿ ಕುಡಿ ಸರಿ ಮಾಡಿದಳು. ದೀಪ ಪ್ರಜ್ವಲವಾಗಿ ಬೆಳಗಿತ್ತು. ದೀಪದ ಪ್ರಶಾಂತ ಬೆಳಕಿನಲ್ಲಿ ನಗೆಮುಖದ ಶ್ರೀ ವೆಂಕಟರಮಣ ಸ್ವಾಮಿಯನ್ನು ನೋಡಿದ ನಂತರ ಏನೋ ಮುದವೆನಿಸಿತು. ಮನುಷ್ಯರೆಲ್ಲ ಕೈ ಬಿಟ್ಟವರಿಗೆ, ಅತ್ಯಂತ ಅಸಹಾಯಕರಿಗೆ ಈತ ಒಲಿಯುವನಂತೆ. ನಂಬಿ ಭಜಿಸಿದರೆ ಕೈ ಹಿಡಿಯುವನಂತೆ. ಧನಮದ, ಯೌವನಮದ, ರೂಪಮದ, ವಿದ್ಯಾಮದ, ಅಧಿಕಾರ ಮದಗಳಲ್ಲಿ ಮುಳುಗಿದವರ ಪಾಲಿಗೆ ಆತನನ್ನು ಕಾಣುವ ಶಕ್ತಿಯಿಲ್ಲ ಎಂದಿದ್ದಾರೆ ದಾಸರು. ಸಂಕಟ ಬಂದಾಗ ವೆಂಕಟರಮಣ ಎಂಬ ಪ್ರಚಲಿತ ವಾಕ್ಯವೇ ಇದೆ. ಸ್ವಾಮಿ, ನನಗೆ ಸಂಕಟ ಬಂದಿದೆ ಕಣೋ, ನನಗೆ ಯಾರಿಲ್ಲ ಕಣೋ ಸ್ವಾಮಿ, ನಿಜ ಹೇಳುತ್ತೇನೆ. ಅವಿವಾಹಿತೆಯಾಗಿ ನಾನು ನಗುತ್ತಾ ನನ್ನ ತಂಗಿಯ ಮದುವೆಯಲ್ಲಿ ಭಾಗವಹಿಸಲಾರೆ. ಈ ಒಂದು ನೋವು ನನಗೆ ಕೊಡಬೇಡ ಸ್ವಾಮಿ. ಸಕಲ ನೋವುಗಳ ನಿವಾರಕ ನೀನು. ಶಿಶುಪಾಲನನ್ನು ವಿವಾಹವಾಗಲು ಒಲ್ಲದೆ ಕಡೆಯ ಮಟ್ಟದವರೆಗೆ ಚಿಂತೆಯಲ್ಲಿ ತೊಡಲಿದ ರುಕ್ಮಿಣಿಯನ್ನು ನೀನು ಒಲಿದು ಬಂದು ಉದ್ಧರಿಸಿದೆ. ನಿನಗಾಗಿ ತಪಸ್ಸು ಮಾಡಿದ ಕಾಳಂದಿಯ ಕೈ ಹಿಡಿದೆ. ನರಕಾಸುರನ ಸೆರೆಯಲ್ಲಿ ತೊಳಲುತ್ತಿದ್ದ 16,100 ಮಂದಿ ರಾಜಪುತ್ರಿಯರನ್ನು ಉದ್ಧರಿಸಿದೆ. ನಿನ್ನ ಪತ್ನಿಯಾಗಬೇಕೆಂದು 3 ಯುಗದ ಉದ್ದ ತಪಸ್ಸು ಮಾಡಿದ ವೇದಾವತಿಯ ಕೈ ಹಿಡಿಯಲು ಕಲಿಯುಗದಲ್ಲಿ ಶ್ರೀ ವೆಂಕಟೇಶ್ವರನಾಗಿ ಅವತರಿಸಿ ಬಂದೆ. ಅವಿವಾಹಿತ ಕನ್ಯೆಯರ ಹಲವು ಬಗೆ ಸಂಕಟ ಪರಿಹರಿಸಿದ ಸ್ವಾಮಿ, ಗುಹೆಯಲ್ಲಿದ್ದ ಜಾಂಬವತಿಯ ಪಾಲಿಗೆ ಬೆಳಕಾಗಿ ಬಂದವನು ನೀನು. ಈ ದುಃಖದ ಗುಹೆಯಲ್ಲಿ ಸಿಲುಕಿರುವ ನನ್ನನ್ನು ಪಾರು ಮಾಡು ಎಂದು ಪ್ರಾರ್ಥಿಸಿ 2 ನಮಸ್ಕಾರ ಹಾಕಿದಳು. ಇತ್ತ ಪಂಕಜಮ್ಮ ಗಂಡನೊಡನೆ ಸದ್ಯ ಇವತ್ತಿಂದ ಹಾಯಾಗಿರಬಹುದು. ಅಣ್ಣ ಅತ್ತಿಗೆ ಎಲ್ಲ ಬಂದಾಗ ನನ್ನ ಕೈಲಂತೂ ಏನು ನಿಭಾಯಿಸ್ಲಿಕ್ಕಾಗಲ್ಲ. ಅದು ಅಲ್ಲದೆ ಅವರೆಲ್ಲರ ಎದುರಿಗೆ ಅಡುಗೆಯವರನ್ನು ಇಟ್ಕೊಳ್ಳದೆ ನಾನೇ ತೊಳಲಾಡ್ತಿದ್ದೀನಿ. ಅನಿಸಿಕೊಳ್ಳಿಕ್ಕೆ ಅವಮಾನ. ಈಗ ನೋಡಿ, ಹಾಯಾಗಿ ತಿಂದುಂಡು ಎಲ್ಲ ಎಸೆದು ಬಂದೆ. ಮೊದಲು ಹಾಸಿಗೆ ಕಾಣಬೇಕಾದರೆ 1 ಗಂಟೆ ಕೆಲಸ ಮುಗಿಸಿ ಬರಬೇಕಾಗಿತ್ತು ಎಂದರು. ಆ ಹುಡುಗಿಗೆ ತಿಂಗಳಿಗೆ 100 ರೂಪಾಯಿ ಕೊಟ್ಟು ಇಟ್ಕೊಂಬಿಡು ಎಂದರು. ಹಣ ಕೊಡಲ್ಲ, ಬೇರೆ ಏನಾದರೂ ಉಪಕಾರ ಮಾಡೋಣ ಅಂತಿದ್ದೀನಿ. ದುಡ್ಡು ಕೊಟ್ಟರೆ ಆ ಬಡ ಕುಟುಂಬಕ್ಕೆ ಹೋಗುತ್ತೆ. ಒಳ್ಳೆ ಲೆಕ್ಚರರ್ ಅವರನ್ನು ಕರೆಸಿ ಪಾಠ ಹೇಳಿಸಿ ಅವಳು ಇನ್ನೂ 3 ವರ್ಷದ ಓದು ಮುಗಿಸಿಕೊಳ್ಳುವಂತೆ ಮಾಡ್ತೇನೆ ಎಂದಿದ್ದರು. ಹಾಗೆ ಮಾಡು ಎಂದರಾತ. ಇದ್ದ 3 ಗಂಡು ಮಕ್ಕಳು ಅಮೆರಿಕ ಸೇರಿ ಬಿಟ್ಟಿದ್ದರು. ಹೀಗಾಗಿ ಅವರು ಪತ್ನಿಯನ್ನು ಯಾವುದಕ್ಕೂ ಜಾಸ್ತಿ ಪ್ರತಿಭಟಿಸುತ್ತಿರಲಿಲ್ಲ.
ಸೌಂದರ್ಯ ಪಂಕಜಮ್ಮನ ಮನೆ ಸೇರಿ 1 ವಾರ ಆಗಿತ್ತು. ಮುಂದಿನ ದಿನ ಅವರ ಕುಟುಂಬಕ್ಕೆ ಅತಿಥಿಗಳು ಬರುವವರಿದ್ದರು. ಪಂಕಜಮ್ಮನಿಗೆ ಸೌಂದರ್ಯಳ ಕೆಲಸ ತುಂಬ ಇಷ್ಟವಾಗಿತ್ತು. ಸ್ವಭಾವತಃ ಸೋಮಾರಿಯಾದ ಪಂಕಜಮ್ಮನವರಿಗೆ ಒಂದು ನಿಧಿ ಸಿಕ್ಕಿದಂತೆ ಆಗಿತ್ತು. ಅವರು ಒಂದು ಕಡ್ಡಿ ಎತ್ತಿ ಆ ಕಡೆ ಇಡದಂತೆ ಎಲ್ಲ ಕೆಲಸ ನಿರ್ವಹಿಸುತ್ತಿದ್ದಳು. ನಿನಗೆ ಸಂಬಳ ಕೊಡು ಬದಲು ಮುಂದಿನ ಓದಿಗೆ ಏರ್ಪಾಟು ಮಾಡ್ತೀನಿ. ನನ್ನ ತಮ್ಮನ ಮನೆಯಲ್ಲಿ ಬಾಡಿಗೆಗಿರೋ ಒಬ್ಬ ಲೆಕ್ಚರರ್ ನನಗೆ ಗೊತ್ತಿದ್ದಾರೆ ಎಂದು ಆಕೆ ಹೇಳಿದರು. ಇದು ಅವಳ ಪಾಲಿಗೆ ಸಂತಸದ ಸುದ್ದಿಯಾಗಿತ್ತು. ದಿನ 3 ಹೊತ್ತು ಶ್ರೀ ವೆಂಕಟರಮಣ ಸ್ವಾಮಿ ಬಳಿ ಅಖಂಡ ದೀಪದ ಕೂಡಿ ಸರಿ ಮಾಡಿ ಎಣ್ಣೆ ಬಿಡುವ ಕೆಲಸ ಅವಳದು. ಆ ಕೆಲಸ ಶ್ರದ್ಧೆಯಿಂದ ಮಾಡುತ್ತಿದ್ದಳು. ಆಗೆಲ್ಲ ತನಗರಿವಿಲ್ಲದಂತೆ ದೇವರನ್ನು ಅನನ್ಯವಾಗಿ ಬೇಡುತ್ತಿದ್ದಳು. ಮುರುಳಿ ತನ್ನ ತಾಯಿಗೆ ವಚನ ಕೊಟ್ಟಿದ್ದಾನೆ, ತಂಗಿಯ ವಿವಾಹಕ್ಕೆ ಮುನ್ನ ತಾನು ವಿವಾಹಿತನಾಗುವುದಿಲ್ಲ ಎಂದು. ಹೀಗಾಗಿ ನಾರಾಯಣ್ ಕೇಳಲು ಹೋದರೂ ಅವನು ಒಪ್ಪಲಾರ ಎಂಬ ಕುಟುಕ ಆಸೆ ಬಂದಿತ್ತು. ಆದರೆ ನಾರಾಯಣ್ ಹೋಗಿ ಬಂದ ಮೇಲೆ ಸುದ್ದಿ ಬೇರೆ ಇತ್ತು. ಮುರುಳಿಯ ಅಕ್ಕ ಭಾವ ಮುರುಳಿ ಎಲ್ಲರೂ ನಾರಾಯಣ್ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದರು. ಅವರ ಅಭಿಪ್ರಾಯಕ್ಕೆ ಸಂತಸದಿಂದಲೇ ಒಪ್ಪಿದ್ದರು. ಮುರುಳಿಯ ಭಾವ ಅತ್ಯಂತ ಸಂತಸದಿಂದ, ಈ ವಿಚಾರ ನಾನೇ ಪ್ರಸ್ತಾಪಿಸೋಣ ಅಂತ ಇದ್ದೆ. ತಾವೇ ಬಂದದ್ದು ಒಳ್ಳೆಯದಾಯಿತು ನೋಡಿ. 2 ವರ್ಷ ಆಯಿತು ಅವರಿಬ್ಬರೂ ಪ್ರೀತಿಸಿ. ಇನ್ನು ಇವನ ತಂಗಿ ಆ ಹುಡುಗಿಯ ಅಕ್ಕ ಅಂತ ಕಾಯಿಸೋದು ತರವಲ್ಲ. ತಾವು ಈ ತಿಂಗಳ ಕೊನೆಯೊಳಗಾಗಿ ವಿವಾಹ ಮಾಡಿಕೊಟ್ಟರೆ ತುಂಬ ಸಂತೋಷ ಎಂದರು. ನಾರಾಯಣ್ ಹಗುರಾಗಿ ನಿಟ್ಟುಸಿರಿಟ್ಟು, ನಾವು ಆ ಹುಡುಗಿ ಅಕ್ಕನಿಗಾಗಿ ಕಾಯಿಸಲಿಲ್ಲ. ಮುರುಳಿನೇ ತನ್ನ ತಂಗಿ ಮದುವೆ ಆದ ಮೇಲೆ ತನ್ನ ಮದುವೆ ತಾಯಿಗೆ ವಚನ ಕೊಟ್ಟಿದ್ದೇನೆ ಅಂದಿದ್ದರು ಎಂದು ತೊದಲಿದರು. ಮುರುಳಿಯ ಭಾವನಕ್ಕೂ, ಅದೇನು ಅವನ ತಂಗಿಯ ಮದುವೆ ಅವನು ಮಾಡಿಟ್ಟಿರುವ ಹಣದಿಂದಲೇ ಆಗುವುದರಿಂದ ಮದುವೆ ಆದ ಮೇಲೆ ತಂಗಿಯನ್ನು ಉಪೇಕ್ಷಿಸುತ್ತಾನೆಂಬ ಭಯವೇನೂ ಇಲ್ಲ. ಹಸೆಮಣೆ ಮೇಲೂ ಅಣ್ಣ ಅತ್ತಿಗೆಯರಾಗಿ ಮರಳಿ ಮತ್ತು ಅವನ ಹೆಂಡತಿಯೇ ಕೂತು ಕನ್ಯಾದಾನ ಮಾಡಿಕೊಡಲು ಈ ಹುಡುಗಿಗೋಸ್ಕರ ಮುರುಳಿನ ಕಾಯಿಸಲ್ಲ. ಅವಳ ಕಂಕಣ ಬಲ ಯಾವಾಗಿದೆಯೋ ಎಂದರು. ಒಟ್ಟಿನಲ್ಲಿ ಅವರ ಮನೆಯವರೆಲ್ಲ ಸಮ್ಮತಿಸಿ ಮುಂದಿನ ತಿಂಗಳು ನಾರಾಯಣವರ ಮಗಳ ಮದುವೆ ಜೊತೆ ಜ್ಯೋತಿಯ ಮದುವೆಯನ್ನು ನಿಶ್ಚಯಿಸಿದರು. ನಿಶ್ಚಯ ಶಾಸ್ತ್ರ ಎಂದೂ ಮುಗಿದಿತ್ತು. ಹೀಗಾಗಿ ಲಗ್ನ ಪತ್ರಿಕೆ ತಮ್ಮ ಮಗಳದರ ಜೊತೆಗೆ ಹಾಕಿಸುವ ಎಂದರು ನಾರಾಯಣ್. ತನ್ನ ಮದುವೆಗೆ ಅವರು 5,000 ರೂಪಾಯಿ ಖರ್ಚು ಮಾಡುತ್ತಾರೆ ಎಂಬುದು ತಿಳಿದು ಜ್ಯೋತಿಗೆ ಕೊಂಚ ನಿರಾಸೆಯಾಯಿತು. ಆದರೂ ತನ್ನ ಅಕ್ಕನ ಮದುವೆಯ ಜೊತೆ ತನ್ನ ಮದುವೆಯೂ ಆಗಿದ್ದರೆ ಈಗಾಗುತ್ತಿರುವ ಮದುವೆಯ ವೈಭವ ವಿಜೃಂಭಣೆಯಲ್ಲಿರುತ್ತಿತ್ತು ಎಂದು ಸಮಾಧಾನ ಮಾಡಿಕೊಂಡಳು ಜ್ಯೋತಿ. ತಾವು ಎಷ್ಟು ಜನ ಬರುತ್ತೀರಿ ಎಂದಾಗ ಮುರುಳಿಯ ಭಾವ, ನಾವು ನೆಂಟರಿಷ್ಟರೆಲ್ಲ ತೀರಾ ಬೇಕಾದವರು ಎಂಬುವರೆಲ್ಲ ಕಲೆತರೂ 30 ಜನ ಮಾತ್ರ ಎಂದರು. ನಾರಾಯಣ್ ಅವರ ಮಗಳ ಕಡೆಯ ಬೀಗರು 300 ಜನ ಬರುವವರಿದ್ದರು. ಬಂದ ಸಂಜೆ ವರಪೂಜೆ ಮುಂಚೆ ಕೇಸರಿ ಬಾತ್, ತರಕಾರಿ ಬಾತ್, ಬೋಂಡಾ, ಮಾರನೇ ದಿನ ಬೆಳಗಿನ ಉಪಹಾರಕ್ಕೆ ಇಡ್ಲಿ, ಅದರ ಮರುದಿನ ದೋಸೆ, ಕಾಫಿ, ಹಾರ್ಲಿಕ್ಸ್, ಬೋರ್ನ್ವಿಟಾ ತಮಗೆ ದಿನಕ್ಕೆ 4 ಸಲ ಸರಬರಾಜು ಮಾಡಬೇಕು ಎಂದು ಬೀಗರು ನಿರ್ದಾಕ್ಷಿಣ್ಯವಾಗಿ ನುಡಿದಿದ್ದರು. ಸಹಜವಾಗಿ ಧರ್ಮ ಸ್ವಭಾವದ ನಾರಾಯಣ್ ಅವರು ಆ 300 ಜನಕ್ಕೆ ಮಾಡುವುದರ ಜೊತೆಗೆ ಈ 30 ಜನಕ್ಕೆ ಮಾಡುವುದು ಏನು ಕಷ್ಟವಿಲ್ಲ ಎಂದು ತಿಳಿದಿದ್ದರು. ಜ್ಯೋತಿ ಮದುವೆ ಲಗ್ನಪತ್ರಿಕೆ ಸಹ ಬೇರೆ ಪ್ರಿಂಟಾಗತೊಡಗಿತು. ತಾಯಿ ಹಿಂದಿನ ದಿನ ಬಂದು ಎಲ್ಲ ಸಮಾಚಾರ ಹೇಳಿದಾಗ ನಿರ್ವಿಕಾರವಾಗಿ ಕೇಳಿಸಿಕೊಂಡಳು. ಮಧ್ಯೆ ತಾಯಿ ಮಾತಾಡಿ, ಜ್ಯೋತಿ, ನಾರಾಯಣಣ್ಣನಿಗೆ ತನ್ನ ರಾಜಮ್ಮ ಮೇಡಮ್ ತಮ್ಮನ ವಿಷಯ ಹೇಳಿದಳಂತೆ. ಅದಕ್ಕೆ ನಮ್ಮ ನಾರಾಯಣಣ್ಣ ಈಗ ಮದುವೆಯ ತರಾತುರಿಯ ಕೆಲಸದಲ್ಲಿ ವಧು ಪರೀಕ್ಷೆಯಿಂದ ಪ್ರಾರಂಭಿಸೋದು ಬೇಡ, ನನಗೆ 100 ಕೆಲಸಗಳಿವೆ. ಒಂದು ಚಪ್ಪರದಲ್ಲಿ 3 ಮದುವೆಗೆ ಕಾವೇರಿ ಒಪ್ಪಲ್ಲ. 3 ಮದುವೆ ಮುಕ್ಕು ಅಂತಾರೆ. ಈ ಮದುವೆ ಗಡಿಬಿಡಿ ಎಲ್ಲ ಕಳೆದು 4 ತಿಂಗಳಾಗಲಿ, ಆಮೇಲೆ ನೋಡೋಣ ಅಂತಾರೆ ಎಂದರು. ತಾಯಿ ಹೇಳಿದ ಸುದ್ದಿ ಕೇಳಿ ಸೌಂದರ್ಯ ತುಟಿ ಕಚ್ಚಿ, ಅಮ್ಮ, ನಾನು ಆ ಆಂಟಿ ಮನೇಲಿ ಇರ್ತೀನಿ. ಅವರು ನನ್ನ ಗ್ರ್ಯಾಜುಯೇಟ್ ಮಾಡಿಸ್ತಾರೆ. ನೀನು ಬೇಕಾದರೆ ಮನೆ ಖಾಲಿ ಮಾಡಿ ಜ್ಯೋತಿ ಮನೇಲಿ ಇರು. ಅಂಕಲ್ ದುಡ್ಡು ಕೊಡೋದು ನಿಲ್ಲಿಸ್ತೀನಿ ಅಂತ ಹೆದರಿಸಿದರೂ ನಾನು 2ನೇ ವಾರ ವಿವಾಹವಾಗಲ್ಲ. ಅಕ್ಕನ ಮದುವೆಗೆ ಮುಂಚೆ ತಂಗಿ ಮದುವೆ ಅನ್ನೋ ಹೆದರಿಕೆಯ ಜೊತೆಗೆ ಅಂಕಲ್ ದುಡ್ಡು ಕೊಡೋದು ನಿಲ್ಲಿಸ್ತಾರೆ ಅನ್ನೋ ಹೆದರಿಕೆ, ಜೊತೆಗೆ ನೀನು ಹೋಗಿ ಜ್ಯೋತಿ ಮನೆ ಸೇರಿದರೆ ನನಗ್ಯಾರು ಆಶ್ರಯ ಅನ್ನೋ ಹೆದರಿಕೆ. ಈಗ ಎಲ್ಲ ಮಾಯವಾಗಿದೆ. ನಾನು ಆಂಟಿ ಮನೇಲಿದ್ದು ವಿದ್ಯಾಭ್ಯಾಸ ಮಾಡ್ತೀನಿ. ಅವರಿವರ ಕಾಲು ಕಟ್ಟಿ ಒಂದು ಉದ್ಯೋಗ ಹಿಡಿದು ನನ್ನ ಜೀವನ ನಾನು ನೋಡ್ಕೋತೀನಿ ಎಂದು ದೃಢವಾಗಿ ನುಡಿದಳು. ರತ್ನಮ್ಮ ಕೊಂಚ ಹೊತ್ತು ಅತ್ತು ಏನು ನಿನ್ನ ಹಣೆ ಬರಹ ಎಂದು ನುಡಿದು ಹೊರಟರು. ಮಾರನೆಯ ದಿನ ಪಂಕಜಮ್ಮನ ನಾದಿನಿ ಸರಸ್ವತಿ ಹಾಗೂ ಆಕೆಯ ಪತಿ ನಟರಾಜ್ ಹಾಗೂ ಅವರ ಮಗ ಚಂದ್ರು ಬಂದರು. ಓಹೋ, ಚಂದ್ರು ಎಷ್ಟು ಚೆನ್ನಾಗಿದ್ದಾನೆ, ಏನು ಎತ್ತರ, ಏನು ಬಣ್ಣ, ಎಲ್ಲ ನಮ್ಮ ಗೋಪುನ ನೋಡಿದ ಹಾಗಾಗುತ್ತೆ. ಪಂಕಜಮ್ಮ ತಮ್ಮ ಮಗನನ್ನು ನೆನೆಸಿಕೊಂಡರು. ಸರಸ್ವತಿ ಸುಹಾಸ್ಯದಿಂದ, ಅತ್ತಿಗೆ ಚಂದ್ರುನ ಜಾಸ್ತಿ ಹೊಗಳಬೇಡಿ, ನಿಮ್ಮನ್ನು ನೀವೇ ಹೊಗಳಿಕೊಂಡ ಹಾಗೆ, ಅವನು ಸೋದರತ್ತೆನೇ ಹೊತ್ತಿದ್ದಾನೆ ಎಂದರು. ಪಂಕಜಮ್ಮ ನಕ್ಕು, ನಾನು ನೋಡಿ 15 ವರ್ಷ ಆಯಿತು ಸರಸ್ಸು. ಈ ಸಲ ಬೊಂಬಾಯಿಯಲ್ಲಿ ನಿಮ್ಮಣ್ಣನ ಮನೆಯಲ್ಲಿ ಇಳಿದಿದ್ವಿ. ಆಗ ಇದ್ದಿದ್ದು 8 ದಿನ ಮಾತ್ರ. ಆಗಿನ್ನು 12-13 ವರ್ಷಗಳ ಹುಡುಗ ಎಂದರು. ಈಗ 28 ವರ್ಷ ತುಂಬಿತ್ತು ಎಂದಳು ಸರಸ್ವತಿ. ಒಳ್ಳೆ ರಾಜಕುಮಾರನ ಹಾಗಿದ್ದಾನೆ. ಏನಪ್ಪ, ಯಾವಾಗ ನನ್ನ ಬಾಯಿ ಸಿಹಿ ಮಾಡಿಸ್ತಿ ಎಂದರು. ಪಂಕಜಮ್ಮನ ಮಾತಿಗೆ ಒಳ್ಳೆ ಹೆಣ್ಣು ಕುದುರಿದರೆ ನಾವೇನು 8 ದಿನಗಳಲ್ಲಿ ಮದುವೆ ಮಾಡಲಿಕ್ಕೆ ಸಿದ್ಧ ಎಂದರು. ಏಕೆ, ನಿಮ್ಮಣ್ಣನ ಮಗಳು ಪ್ರತಿಭಾ ಇದ್ದಾಳಲ್ಲ, ಹುಡುಗಿ ಒಳ್ಳೆ ರೂಪವತಿ, ಇವನ ರೂಪಕ್ಕೆ ಸರಿ ಜೋಡಿ ಆಗ್ತಾಳೆ ಎಂದರು. ಈಗ ಅವರ ಗರ್ವ ತುಂಬ ಜೋರಾಗಿದೆ ಅತ್ತಿಗೆ. 2 ಗಂಡು ಮಕ್ಕಳು ದುಬಾಯಿಗೆ ಹೋಗಿ ಚೆನ್ನಾಗಿ ಸಂಪಾದಿಸ್ತಿದ್ದಾರೆ. ಹೀಗಾಗಿ ತುಂಬ ಜೋರಾಗಿದ್ದಾರೆ ಎಂದರು ಸರಸ್ವತಿ. ಸರಸ್ವತಿ ಅಸಮಾಧಾನದ ಮಾತಿಗೆ ಪಂಕಜಮ್ಮ, ಅವರು ಎಷ್ಟು ಜೋರಾದರೇನು, ನೀವು ಗಂಡ ಹೆಂಡತಿ ಬಾಂಬೆಲಿ 20 ಲಕ್ಷ ರೂಪಾಯಿ ಕೊಟ್ಟು ಮನೆ ತಗೊಂಡ್ರಿ, 50 ಲಕ್ಷ ರೂಪಾಯಿ ಹಾಕಿ ಪಾಲುದಾರರಾಗಿ ಮೋಟಾರ್ ಬಿಡಿ ಭಾಗಗಳ ಕಂಪನಿ ನಡೆಸ್ತಿದ್ದೀರಿ. ಒಡವೆ ವಸ್ತ್ರ ಸೊಸೆಗೆ ನೀನು 7 ತೊಡಗೆ ಮಾಡಿಸೋಳು ಎಂದರು.
ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.